ನಮಸ್ಕಾರ ಸ್ನೇಹಿತರೆ. ರಾಷ್ಟ್ರ ರಾಜಧಾನಿಯಲ್ಲಿ ಅತಿ ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಿದ್ದ ಸಂಚು ಪೊಲೀಸರ ಸಮಯೋಚಿತ ಕಾರ್ಯಾಚರಣೆಯಿಂದ ತಪ್ಪಿದಂತಾಗಿದೆ. 300 ಕೆಜಿ RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದು, ಇಬ್ಬರು ವೈದ್ಯರು ಸೇರಿ 5ರನ್ನು ಬಂಧಿಸಲಾಗಿದೆ. ಇಷ್ಟೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರೂ ದೆಹಲಿಯಲ್ಲಿ ಸ್ಫೋಟದ ಶಬ್ದ ಎಲ್ಲರ ನಿದ್ದೆಯನ್ನ ಕಸಿದುಕೊಂಡಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಬ್ಲಾಸ್ಟ್ ಸದ್ದು ಕೇಳಿಸೋದಕ್ಕೂ ಮುಂಚೆ ಪೊಲೀಸರು ಉಗ್ರ ಚಟುವಟಿಕೆಯನ್ನ ಭೇದಿಸಿದ್ರು. 300 ಕೆಜಿ RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು. ರಾಷ್ಟ್ರ ರಾಜಧಾನಿ ದೆಹಲಿಯ ಸಮೀಪದಲ್ಲೇ ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದು, ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ದೆಹಲಿ ಪೊಲೀಸರು ಭಯೋತ್ಪಾದಕ ಜಾಲವನ್ನು ಭೇದಿಸಿದ್ದಾರೆ. ಹರಿಯಾಣದ ಫರೀದಾಬಾದ್ನಲ್ಲಿ ಬೃಹತ್ ಸ್ಫೋಟಕ ಸಾಗಣೆ ಸಂಬಂಧ ಜಮ್ಮು ಕಾಶ್ಮೀರ ಮೂಲದ ವೈದ್ಯ ಡಾಕ್ಟರ್ ಮುಜ್ಮಿಲ್ ಶಕೀಲ್ ಮನೆಯಲ್ಲಿ 300 ಕೆಜಿಗೂ ಹೆಚ್ಚು RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದವು. 330 ಕೆಜಿ RDX, AK-47 ಜೊತೆಗೆ 1 ಪಿಸ್ತೂಲ್ ಹಾಗೂ 3 ಮ್ಯಾಗಜಿನ್, 20 ಟೈಮರ್ಗಳು, ಅಮೋನಿಯಂ ನೈಟ್ರೇಟ್, ವಾಕಿ ಟಾಕಿ ಸೆಟ್ ವಶಕ್ಕೆ ಪಡೆಯಲಾಗಿದೆ. ಇತ್ತ ಗುಜರಾತ್ ಪೊಲೀಸರ ಭಯೋತ್ಪಾದನಾ ನಿಗ್ರಹ ದಳವು ಗಾಂಧಿನಗರ ಬಳಿಯ ಅದಾಲಾಜ್ ಪಟ್ಟಣದಲ್ಲಿ ಸೈಬರ್ ವಂಚಕರ ತಂಡದ 5ರನ್ನು ಬಂಧಿಸಿದ್ದಾರೆ. ಪಾಕಿಸ್ತಾನ ಮೂಲದ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗೆ 10 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲು ಸಹಾಯ ಮಾಡಿದ ಆರೋಪದ ಮೇಲೆ ಗುಜರಾತ್ನ ಸೂರತ್ ನಿವಾಸಿಯನ್ನ UP ಡಾಕ್ಟರ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಸೈಯದ್ ಬಳಿ 3 ಹ್ಯಾಂಡ್ ಗನ್, 2 ಆಸ್ಟ್ರಿಯನ್ ನಿರ್ಮಿತ ಗ್ಲಾಕ್ ಪಿಸ್ತೂಲ್ ಮತ್ತು ಇಟಾಲಿಯನ್ ನಿರ್ಮಿತ ಬೆರಾಟಾ ಮತ್ತು ಈ ಶಸ್ತ್ರಾಸ್ತ್ರಗಳಿಗೆ ಬೇಕಾದ ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ತನಿಖೆ ವೇಳೆ ಕಾಲೇಜಿನಲ್ಲಿ ಅಕ್ಟೋಬರ್ವರೆಗೂ ಕೆಲಸ ಮಾಡಿಕೊಂಡಿದ್ದಂತಹ ಆದಿಲ್ ರಾಥರ್ ಎಂಬಾತನ ಲಾಕರ್ನಲ್ಲಿ ಅಸಾಲ್ಟ್ ರೈಫಲ್ ಮತ್ತು ಮದ್ದುಗುಂಡುಗಳು ಪತ್ತೆಯಾಗಿವೆ. ಇದಿಷ್ಟು ಸೋಮವಾರ ಒಂದೇ ದಿನ ನಡೆದ ಬೆಳವಣಿಗೆಗಳು. ದೆಹಲಿ ಪ್ರಕರಣಕ್ಕೂ ಮುನ್ನ ಪೊಲೀಸರು ಗುಪ್ತಚರ ಇಲಾಖೆ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿದ್ರೂ ಸಂಜೆ ದೆಹಲಿಯಲ್ಲಿ ಸ್ಫೋಟವಾಗಿದೆ. ಸ್ಫೋಟದ ಬೆನ್ನಲ್ಲೇ ಕರ್ನಾಟಕ ಸೇರಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ದೇಶವನ್ನೇ ಬೆಚ್ಚಿ ಬೀಳಿಸಿರುವ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದಲ್ಲಿ ಪುಲ್ವಾಮಾ ನಂಟಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಸ್ಫೋಟಗೊಂಡ HR-26 CE 7674 ನೋಂದಣಿಯ I-20 ಕಾರ್ ಮೊಹಮ್ಮದ್ ಸಲ್ಮಾನ್ ಎಂಬುವರ ಹೆಸರಿನಲ್ಲಿ ಹರಿಯಾಣದಲ್ಲಿ ನೋಂದಣಿಯಾಗಿತ್ತು ಅನ್ನೋದು ತಿಳಿದು ಬಂದಿದೆ. ಗುರುಗ್ರಾಮದ ಶಾಂತಿನಗರ ನಿವಾಸಿ ಸಲ್ಮಾನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವರು ಕಾರನ್ನ ಸುಮಾರು 1.5 ವರ್ಷದ ಹಿಂದೆಯೇ ದೆಹಲಿಯ ಓಕ್ಲಾ ನಿವಾಸಿ ದೇವೇಂದರ್ ಅವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ 9 ಮಂದಿ ಅಮಾಯಕರ ಜೀವ ತೆಗೆದ ಪ್ರಕರಣದ ಪ್ರಮುಖ ರೂವಾರಿ ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬ ಅನುಮಾನ ಪೊಲೀಸ್ ಅಧಿಕಾರಿಗಳಿಗೆ ಮೂಡಿದೆ. ಉಮರ್ ಆತ್ಮಾಹುತಿ ದಾಳಿಕೋರನಾಗಿ ಬಂದು ಪೈಶಾಚಿಕ ಕೃತ್ಯ ನಡೆಸಿರೋ ಶಂಕೆ ಇದೆ. ಸದ್ಯ ತನಿಖಾ ತಂಡಗಳು ಉಮರ್ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಸದ್ಯ ಉಮರ್ ತಾಯಿ ಸೇರಿದಂತೆ ಕುಟುಂಬಸ್ಥರ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಈಗಾಗಲೇ ಉಮರ್ ತಾಯಿ ಹಾಗೂ ಸೋದರರಿಬ್ಬರ ವಿಚಾರಣೆಯನ್ನ ಮಾಡಿ ಡಾಕ್ಟರ್ ಉಮರ್ ಮೊಹಮ್ಮದ್ DNA ಟೆಸ್ಟ್ಗೂ ರವಾನೆಯನ್ನ ಮಾಡಿದ್ದಾರೆ. ಸ್ಫೋಟದ ಹಿಂದಿನ ಪ್ರತಿ ಹೆಜ್ಜೆಯ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಘಟನೆ ನಡೆದ ಸುತ್ತಮುತ್ತಲಿನ CCTVಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಈವರೆಗೆ ಸುಮಾರು 300ಕ್ಕೂ ಹೆಚ್ಚು CCTVಗಳನ್ನ ಪರಿಶೀಲಿಸಲಾಗಿದೆ. ಬದರಾಪುರ್ನಿಂದ ಮಸೀದಿಯವರೆಗೆ ಎಲ್ಲಾ CCTV ಚೆಕ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕೃತ್ಯಕ್ಕೆ ಬಳಸಿದ್ದ ಕಾರಿನ ಜಾಡು ಹಿಡಿದು ಹೊರಟಿರುವ ಪೊಲೀಸರಿಗೆ ಕೆಲವು ಮಹತ್ವದ ಮಾಹಿತಿಗಳು ಲಭ್ಯವಾಗಿದೆ. HR-26 CE 7674 ನಂಬರ್ ಪ್ಲೇಟ್ ಹೊಂದಿರುವ I-10 ಕಾರನ್ನ ಕೃತ್ಯಕ್ಕೆ ಬಳಸಲಾಗಿದೆ. ಕಾರಿನ ಮೂಲ ಮಾಲೀಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರಿನ ಮೂಲ ಮಾಲೀಕನ ಹೆಸರು ಮೊಹಮ್ಮದ್ ಸಲ್ಮಾನ್. ಈ ಸಲ್ಮಾನ್ ತನ್ನ I-20 ಕಾರನ್ನ ಆಮೀರ್ಗೆ ನೀಡಿದ್ದ. ಸಲ್ಮಾನ್ನಿಂದ ಆಮೀರ್ ಕಾರು ಖರೀದಿ ಮಾಡಿರೋದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ನಂತರ ಆಮೀರ್ನಿಂದ ತಾರಿಕ್ಗೆ I-20 ಕಾರ್ ಹಸ್ತಾಂತರವಾಗಿದೆ. ಮೊನ್ನೆ ರಾತ್ರಿ ಕಾಶ್ಮೀರದಲ್ಲಿ ತಾರಿಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಅದಕ್ಕೂ ಮೊದಲೇ ಕಾರು ಹಸ್ತಾಂತರವಾಗಿದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ತಾರಿಕ್ ಬಳಿ ಇದ್ದ ಕಾರನ್ನ ಡಾಕ್ಟರ್ ಉಮರ್ ಮೊಹಮ್ಮದ್ ಪಡೆದು ಸೂಸೈಡ್ ಬಾಂಬರ್ ಆಗಿ ಬಂದಿರುವ ಅನುಮಾನ ಈಗ ಮೂಡಿದೆ.
ಈ ಡಾಕ್ಟರ್ ಆದಿಲ್, ಡಾಕ್ಟರ್ ಮುಜಾಮಿಲ್ ಅನ್ನೋರು ಫರೀದಾಬಾದ್ನಲ್ಲಿ ಸ್ಫೋಟಕ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದು, ಇವರಿಬ್ಬರಿಗೂ ಜೈಷ್ ಸಂಘಟನೆ ಜೊತೆ ಲಿಂಕ್ ಇರೋದು ಗೊತ್ತಾಗಿದೆ. ಈ ಇಬ್ಬರ ಸಹಚರ ಡಾಕ್ಟರ್ ಉಮರ್ ಮೊಹಮ್ಮದ್ ಎನ್ನಲಾಗ್ತಾ ಇದೆ. ಯಾರು ಏನೇ ಕೊಟ್ಟರು ಅದನ್ನ ಸುಮ್ಮನೆ ಇಟ್ಟುಕೊಳ್ಳೋದಿಲ್ಲ, ಬಡ್ಡಿ ಸಮೇತ ವಾಪಸ್ಸು ಕೊಟ್ಟೇ ಕೊಡ್ತೀವಿ. ಇದು ಭಾರತದ ಇಂದಿನ ಧ್ಯೇಯವಾಕ್ಯ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇತರ ದೇಶಗಳು ಪ್ರೀತಿ ಕೊಟ್ಟರು ಅಷ್ಟೇ, ದ್ವೇಷ ಕೊಟ್ಟರು ಅಷ್ಟೇ, ಬಡ್ಡಿ ಸಮೇತ ವಾಪಸ್ಸು ಕೊಡುವ ಹೊಸ ಸಂಪ್ರದಾಯವನ್ನ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸ್ತಾ ಬಂದಿದೆ. ಇದು ಭಾರತದ ವಿರುದ್ಧ ಸದಾ ಕತ್ತಿ ಮಸೆಯುವ ಉಗ್ರರಿಗೂ ಗೊತ್ತಾಗಿದೆ. ಭಾರತದ ಮೇಲೆ ಪ್ರತಿಯೊಂದು ದಾಳಿಗೂ ಅವರು ಪ್ರತಿದಾಳಿ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಉರಿ ಅಟ್ಯಾಕ್, ಸರ್ಜಿಕಲ್ ಸ್ಟ್ರೈಕ್, ಇತ್ತೀಚಿನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗಳೇ ಸಾಕ್ಷಿ. ನವೆಂಬರ್ 10ರಂದು ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸಂಭವಿಸಿರುವ ಸ್ಫೋಟ ಪ್ರಕರಣದಲ್ಲೇನಾದರೂ ಉಗ್ರರ ಕೈವಾಡವಿದೆ ಅನ್ನೋದು ಖಾತ್ರಿಯಾದ್ರೆ ಭಾರತ ಸಿಡಿದೇಳುವುದಂತೂ ಗ್ಯಾರಂಟಿ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮತ್ತೆ ಭಾರತವನ್ನ ಕಣಕಿದ್ರೆ ಸೌಮ್ಯರಲ್ಲ ಅಂತ ಖಡಾಖಂಡಿತವಾಗಿ ಎಚ್ಚರಿಸಿದ್ದಾರೆ. ಇತ್ತೀಚೆಗೆ ಶ್ರೀನಗರದ ಬಾದಾಮಿ ಬಾಗ್ ಕಂಟೋನ್ಮೆಂಟ್ನಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರನ್ನು ಭಯೋತ್ಪಾದನೆ ವಿರುದ್ಧ ಭಾರತವು ಇಲ್ಲಿವರೆಗೆ ಕೈಗೊಂಡ ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಅವರು ಬಣ್ಣಿಸಿದ್ರು. ಯಾವುದೇ ದಾಳಿಗೆ ಭಾರತವು ನಿರ್ಣಾಯಕವಾಗಿ ಪ್ರತಿಕ್ರಿಯಿಸುತ್ತೆ ಮತ್ತು ಬೆದರಿಕೆಗಳು ಅಥವಾ ರಾಜತಾಂತ್ರಿಕತೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ದೃಢವಾಗಿ ಹೇಳಿದ್ರು. ಪಾಕಿಸ್ತಾನವು ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುವುದರಿಂದ ತೀವ್ರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಶಾಂತಿ ಮತ್ತು ಮಾತುಕತೆಗಳು ಭಯೋತ್ಪಾದನೆಯೊಂದಿಗೆ ಸಹಬಾಳ್ವೆ ನಡೆಸಲು ಸಾಧ್ಯವಿಲ್ಲ ಅಂತ ಅವರು ಸರ್ಕಾರದ ನಿಲುವನ್ನ ಪುನರುಚ್ಚರಿಸಿದ್ದರು. ಭಯೋತ್ಪಾದನೆಯ ವಿರುದ್ಧದ ಈ ಹೋರಾಟದಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಈ ದೇಶದ ಜನರಿದ್ದಾರೆ ಅಂತ ಅವರು ಹೇಳಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಇದೀಗ ಈ ಪೈಶಾಚಿಕ ಕೃತ್ಯಕ್ಕೆ ಭಾರತ ಸೇಡು ತೀರಿಸಿಕೊಳ್ಳೋದೇ ಇರದು. ಮತ್ತೆ ಉಗ್ರರ ಬೇಟೆ ಶುರುವಾದರೂ ಅಚ್ಚರಿಯಿಲ್ಲ. ನಮಸ್ಕಾರ.